ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮುಂಬರುವ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಮತ್ತು ವಿಶಿಷ್ಟ ಬದಲಾವಣೆ ಆಗಲಿದೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ಅದನ್ನು ನೀವು ಕನಸಿನಲ್ಲಿ ಊಹಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲ ಪ್ರಮುಖ ವಿಷಯಗಳನ್ನು ಹೇಳಲಿದ್ದೇವೆ. ಮುಂದಿನ 2 ದಿನಗಳಲ್ಲಿ ನೀವು ಅದನ್ನು ತಿಳಿದುಕೊಳ್ಳುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಸ್ನೇಹಿತರೆ, ನೀವು ಕೆಲವು ದೊಡ್ಡ ಸುದ್ದಿಗಳನ್ನು ಸ್ವೀಕರಿಸುವ ಸಮಯ ಇದು. ಇದನ್ನು ನೀವು ನಿಮ್ಮೊಳಗೆ ಮರೆ ಮಾಡಬೇಕು. ಹೌದು ಸ್ನೇಹಿತರೆ, ನಿಮ್ಮ ಮನೆಯ ಬಾಗಿಲು ಮುಚ್ಚಿದ್ದರೆ ನಂತರ ಮಾತ್ರ ಈ ವಿಡಿಯೋವನ್ನು ನೋಡಿ ಎಂದು ನಾವು ನಿಮಗೆ ಹೇಳುತ್ತೇವೆ. ಈ ಸುದ್ದಿ ಯಾರ ಕಿವಿಗೂ ತಲುಪಬಾರದು. ನಿಮ್ಮ ಕೆಟ್ಟ ಸಮಯಗಳು ಯಾವಾಗಲೂ ಪ್ರಾರಂಭವಾಗುವುದು ಇಲ್ಲಿಂದ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ನೀವು ಅಂಥ ತಪ್ಪನ್ನು ಮಾಡಿದರೆ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಹೃದಯವು ತುಂಡು ತುಂಡಾಗಿ ಮುರಿಯಬಹುದು. ಏಕೆಂದರೆ ನೀವು ನಂಬುವವರು ನಿಮಗೆ ಹೆಚ್ಚು ದ್ರೋಹ ಮಾಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಸಮಯಕ್ಕೆ ಸರಿಯಾಗಿ ಜಾಗರೂಕರಾಗಿರಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ಎಚ್ಚರಿಕೆಯಿಂದ ನೋಡಿ. ಮುಂದಿನ 2 ದಿನಗಳು ನಿಮಗೆ ಸಾಮಾನ್ಯ ಸಮಯವಲ್ಲ. ಸ್ನೇಹಿತರೆ, ಈ ಸಮಯವು ಭಗವಾನ್ ಶ್ರೀರಾಮ್ಜಿ ನಿಮ್ಮೆಲ್ಲರಿಗೂ ನೀಡಿದ ಆಶೀರ್ವಾದ ಹಾಗೂ ಈ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಿ. ಇದು ನಿಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿರುತ್ತದೆ ಮತ್ತು ತುಂಬ ವಿಶೇಷವಾಗಿರುತ್ತದೆ. ನೀವು ಈ ವಿಷಯಗಳನ್ನು ನೋಡಿಕೊಂಡರೆ ಸ್ನೇಹಿತರೆ, ಭಗವಾನ್ ಶ್ರೀರಾಮನು ನಿಮ್ಮೆಲ್ಲರ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾನೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಅದರೊಂದಿಗೆ ಯಾವುದೇ ನೋವು, ಯಾವುದೇ ಬಿಕ್ಕಟ್ಟು, ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೂ ನೀವೆಲ್ಲರೂ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಪಡೆಯುತ್ತೀರಿ ಮತ್ತು ಸ್ನೇಹಿತರೆ, ನಿಮ್ಮ ಜೀವನವು ಹೊಸ ದಿಕ್ಕಿನತ್ತ ಸಾಗುತ್ತದೆ. ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ತಪ್ಪಾಗಿಯೂ ಸಹ ತಪ್ಪಿಸಿಕೊಳ್ಳಬೇಡಿ. ಆರಂಭದಿಂದ ಕೊನೆವರೆಗೂ ಇದನ್ನು ಬಹಳ ಎಚ್ಚರಿಕೆಯಿಂದ ವೀಕ್ಷಿಸಿ. ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಯಾರು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡುತ್ತಾರೋ ಅವರೆಲ್ಲರೂ ತಮ್ಮ ಜೀವಿತ ಅವಧಿಯಲ್ಲಿ ಭಗವಾನ್ ಶ್ರೀರಾಮ್ಜಿಯ ಅಪಾರ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಅವರ ಜೀವಿತ ಅವಧಿಯಲ್ಲಿ ಸಂತೋಷವನ್ನು ಪಡೆಯುತ್ತಾರೆ ಮತ್ತು ಅವರ ಶತ್ರುಗಳು ಸಹ ನಾಶವಾಗುತ್ತಾರೆ. ಹೌದು ಸ್ನೇಹಿತರೆ, ಅಂತ ಕೆಲವು ಗ್ರಹ ಸ್ಥಾನಗಳು ರೂಪುಗೊಳ್ಳುತ್ತಿವೆ. ಇದರಲ್ಲಿ ನೀವು, ನಿಮ್ಮ ಕುಟುಂಬ, ನೀವೇ ಸಹ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರಗಳನ್ನು ಪಡೆಯುತ್ತೀರಿ. ಸಂತೋಷ ಮತ್ತು ಸಂತೋಷದ ಕಣ್ಣೀರು ಇರುತ್ತದೆ. ಸ್ನೇಹಿತರೆ, ನಾನು ನಿಮಗೆ ಹೇಳುತ್ತಿದ್ದೇನೆ ನಿಮ್ಮ ಬಗ್ಗೆ. ಸ್ನೇಹಿತರೆ, ಖ್ಯಾತಿಯಲ್ಲಿ ಬೂದಿಯಾಗುವವರ ನಾಶ ಖಚಿತ. ಹೌದು ಸ್ನೇಹಿತರೆ, ಮೊದಲನೆಯದಾಗಿ ಶ್ರೀರಾಮನ ನಿಜವಾದ ಭಕ್ತರೇ, ದಯವಿಟ್ಟು ವಿಡಿಯೋಗೆ ಒಂದು ಸಿಹಿ ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಹೃದಯದಿಂದ ನೀವು ಖಂಡಿತವಾಗಿಯೂ ಜೈ ಶ್ರೀರಾಮ್ ಎಂದು ಬರೆಯಿರಿ. ಸ್ನೇಹಿತರೆ, ಇದರಿಂದ ನೀವೆಲ್ಲರೂ ಭಗವಾನ್ ಶ್ರೀರಾಮನ ಆಶೀರ್ವಾದವನ್ನು ಪಡೆಯಬಹುದು. ನಿಮ್ಮ ಜೀವನದಲ್ಲಿ ಸಂತೋಷದ ಮಳೆ ಸುರಿಯಬಹುದು. ಮತ್ತು ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಮೊದಲು ಚಾನೆಲನ್ನು ಚಂದಾದಾರರಾಗಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತೊಮ್ಮೆ ನಿಜವಾದ ಹೃದಯದಿಂದ ಜೈ ಶ್ರೀರಾಮ್ ಎಂದು ಬರೆಯಿರಿ. ಸ್ನೇಹಿತರೆ, ಹಾಗೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಮುಂಬರುವ 48 ಗಂಟೆಗಳಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆ ಗ್ರಹಗಳ ಬಹಳ ಮುಖ್ಯವಾದ ಸ್ಥಾನವು ರೂಪುಗೊಳ್ಳುತ್ತಿದೆ ಎಂದು ನಾವು ನಿಮಗೆ ತಿಳಿಸುತ್ತಿದ್ದೇವೆ. ಹಿಂದೆ ನಿಮ್ಮ ಜೀವನದಲ್ಲಿ ಕೇವಲ ತೊಂದರೆಗಳಿದ್ದವು. ಈಗ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಯೋಗ ರೂಪುಗೊಂಡಿದೆ. ಇದರಿಂದಾಗಿ ಸ್ನೇಹಿತರೆ, ಮುಂಬರುವ 48 ಗಂಟೆಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ಮಾತ್ರ ಇರುತ್ತದೆ. ನಿಮ್ಮ ಶತ್ರುಗಳು ಯಾರೇ ಆಗಿರಲಿ ಮುಂದಿನ 48 ಗಂಟೆಗಳಲ್ಲಿ ಅವರ ನಾಶ ಖಚಿತ. ಸ್ನೇಹಿತರೆ, ಅದಕ್ಕಾಗಿ ಇಂದಿನ ವಿಡಿಯೋವನ್ನು ತಪ್ಪಾಗಿ ಕೂಡ ತಪ್ಪಿಸಿಕೊಳ್ಳಬೇಡಿ ಮತ್ತು ಕೊನೆವರೆಗೂ ಇದನ್ನು ಎಚ್ಚರಿಕೆಯಿಂದ ನೋಡಿ. ನಾವು ನಿಮಗೆ ಪ್ರತಿಯೊಂದು ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ವಿವರಿಸಲಿದ್ದೇವೆ. ನೀವು ಮಾಡಬೇಕಾಗಿರುವುದು ನಿಮ್ಮ ಜೀವನದ ಪ್ರಮುಖ ಸಮಯದಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ವೀಕ್ಷಿಸುವುದು. ಮುಂಬರುವ 48 ಗಂಟೆಗಳಲ್ಲಿ ಗ್ರಹಗಳ ಸ್ಥಾನದಲ್ಲಿ 10ನೇ ಸ್ಥಾನವು ನಿಮಗೆ ಬಹಳ ಶುಭ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಅವರು ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತಿದ್ದಾರೆ ಮತ್ತು ಈ ಗ್ರಹದ ರಚನೆಯಿಂದಾಗಿ ಸ್ನೇಹಿತರೆ, ಶಿವನ ಜನಕಾಲದಲ್ಲಿ ಯಶಸ್ವಿ ಪ್ರವಾಹ ಬರಲಿದೆ.
ಹೌದು ಸ್ನೇಹಿತರೆ, ಮುಂಬರುವ 48 ಗಂಟೆಗಳು ನಿಮ್ಮೆಲ್ಲರಿಗೂ ಸಾಮಾನ್ಯ ಸಮಯವಲ್ಲ. ಇದು ಭಗವಾನ್ ಶ್ರೀರಾಮನು ನೀಡಿದ ಆಶೀರ್ವಾದ. ಶ್ರೀರಾಮನ ಆಶೀರ್ವಾದದೊಂದಿಗೆ ನಿಮ್ಮ ಜೀವಿತಾವಧಿಯಲ್ಲಿ ಸಂತೋಷದ ನಿಮ್ಮ ಅದೃಷ್ಟ ಎಚ್ಚರಗೊಳ್ಳಲಿದೆ. ಹೌದು ಸ್ನೇಹಿತರೆ, ವಾಸ್ತವವಾಗಿ ಕಳೆದ ಹಲವು ವರ್ಷಗಳಿಂದ ನೀವು ಶ್ರಮಿಸುತ್ತಿರುವ ಆ ಸಂತೋಷವನ್ನು ನೀವು ನಿಮ್ಮ ಜೀವಿತಾವಧಿಯಲ್ಲಿ ಇನ್ನೂ ಕಂಡುಕೊಂಡಿಲ್ಲ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಆದರೆ ನಿಮ್ಮೊಂದಿಗೆ ವಾಸಿಸುವ ಅನೇಕ ಜನರಿದ್ದಾರೆ. ಅವರು ಯಾವಾಗಲೂ ತಮ್ಮ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ಆದರೆ ಸ್ನೇಹಿತರೆ, ಅವರು ತಮ್ಮ ಸಮಯದಲ್ಲಿ ಸಂತೋಷವಾಗಿರುತ್ತಾರೆ. ಆದರೆ ಸ್ನೇಹಿತರೆ, ಅವರು ತಮ್ಮ ಸಮಯದಲ್ಲಿ ಸಂತೋಷವಾಗಿದ್ದರೂ ಸಹ ಅವರು ನಿಮ್ಮ ಬಗ್ಗೆ ಅಸೂಯೆ ಪಡಬಹುದು. ಆದರೆ ನಿಮ್ಮ ಸಮಯ ಈಗ ಬಂದಿದೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ನಿಮ್ಮ ಸ್ವಂತದವರು ನಿಮ್ಮವರಂತೆ ನಟಿಸುವ ಮೂಲಕ ನಿಮ್ಮನ್ನು ದೋಚುವವರು, ಯಾವಾಗಲೂ ನಿಮಗೆ ಹಾನಿ ಮಾಡುವ ಬಗ್ಗೆ ಯೋಚಿಸುವವರು, ಈಗ ಅವರ ನಾಶ ಖಚಿತ. ಅದರಿಂದಾಗಿ ಸ್ನೇಹಿತರೆ, ನಿಮ್ಮ ಅವಧಿಯಲ್ಲಿ ಸಂಭವಿಸಲಿರುವ ದೊಡ್ಡ ವಿಷಯವೇನೆಂದರೆ ಅದು ನಿಮ್ಮ ಎಲ್ಲ ಶತ್ರುಗಳಿಗೆ ತುಂಬ ಶಕ್ತಿಶಾಲಿಯಾಗಿರುತ್ತದೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಜನರನ್ನು ಸೋಲಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಮತ್ತು ಮುಂದಿನ 48 ಗಂಟೆಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ನಿಮ್ಮ ಶತ್ರುಗಳು ಖಂಡಿತವಾಗಿಯೂ ಸುಟ್ಟು ಸಾಯುತ್ತಾರೆ. ಮುಂದಿನ 48 ಗಂಟೆಗಳು ಭಗವಾನ್ ಶ್ರೀರಾಮನು ನಿಮಗೆ ನೀಡಿದ ವರದಾನ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ ಮತ್ತು ಕೊನೆವರೆಗೂ ಅದನ್ನು ಎಚ್ಚರಿಕೆಯಿಂದ ನೋಡಿ. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ನೀವು ಅರ್ಹವಾದಷ್ಟು ಸಂತೋಷವನ್ನು ಪಡೆದಿಲ್ಲ ಎಂದು ನಾವು ಹೇಳುತ್ತಿದ್ದೇವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನಿಮಗೆ ಇನ್ನೂ ಫಲಿತಾಂಶ ಸಿಕ್ಕಿಲ್ಲ. ಆದರೆ ಸ್ನೇಹಿತರೆ, ಮನೆಯ ಸಂದರ್ಭಗಳು ಯಾವಾಗಲೂ ಬದಲಾಗುತ್ತವೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ದೇವರ ಕಣ್ಣುಗಳು ಯಾವಾಗಲೂ ನಿಮ್ಮೆಲ್ಲರ ಮೇಲೆ ಇರುತ್ತವೆ. ಒಳ್ಳೆಯ ಕಾರ್ಯಗಳನ್ನು ಮಾಡುವವರು ಖಂಡಿತವಾಗಿಯೂ ಹೊಸ ದಿನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಈಗ ನಿಮ್ಮ ಜೀವನದಲ್ಲೂ ಆ ಸಮಯ ಬಂದಿದೆ. ನಿಮ್ಮ ಸ್ವಭಾವವು ಎಲ್ಲರಿಗಿಂತ ಭಿನ್ನವಾಗಿದೆ ಎಂದು ನಾವು ಹೇಳುತ್ತಿದ್ದೇವೆ. ನೆರೆಹೊರೆಯವರ ಸ್ವಭಾವ, ನಿಮ್ಮ ಸಹೋದ್ಯೋಗಿಗಳು ನಿಮಗಿಂತ ತುಂಬ ಭಿನ್ನವಾಗಿದ್ದಾರೆ. ಆ ಜನರು ಯಾವಾಗಲೂ ತಮ್ಮದೇ ಆದ ಪ್ರಯೋಜನಗಳ ಬಗ್ಗೆ ಯೋಚಿಸುತ್ತಾರೆ. ಆದರೆ ನಿಮ್ಮ ಸ್ವಭಾವ ತುಂಬ ಶಾಂತವಾಗಿದೆ. ನಿಮ್ಮ ಸ್ವಭಾವ ಎಷ್ಟು ಪರಿಶುದ್ಧವಾಗಿದೆ ಎಂದರೆ ಅಪರಿಚಿತರು ಸಹ ನಿಮ್ಮ ಮುಂದೆ ಬರುತ್ತಾರೆ. ಅವರು ಕೂಡ ಕಷ್ಟದಲ್ಲಿದ್ದಾಗ ಸಹಾಯ ಹಸ್ತ ಚಾಚುತ್ತಾರೆ. ಆದರೆ ಸ್ನೇಹಿತರೆ, ಎಲ್ಲರೂ ನಿಮ್ಮಂತೆ ಯೋಚಿಸುವುದಿಲ್ಲ ಎಂದು ನಾವು ನಿಮಗೆ ತಿಳಿಸುತ್ತಿದ್ದೇವೆ. ಕೆಲವೊಮ್ಮೆ ನೀವು ಇದರಿಂದಲೇ ಬೀಳುತ್ತೀರಿ ಮತ್ತು ನಿಮ್ಮ ದಯೆಯು ನಿಮಗೆ ತುಂಬ ಒಳ್ಳೆಯ ಕಾರ್ಯವಾಗಿದೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ನಿಮ್ಮ ದಯೆಯ ವರ್ತನೆಯು ನಿಮ್ಮನ್ನು ಭಗವಾನ್ ಶ್ರೀರಾಮನ ದೃಷ್ಟಿಯಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಇರಿಸುತ್ತದೆ. ನೀವು ಬಹಳ ಸಮಯದಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಆದರೆ ಸ್ನೇಹಿತರೆ, ನಿಮಗೆ ಇನ್ನೂ ಅರ್ಹವಾದ ಒಳ್ಳೆಯ ಸುದ್ದಿ ಸಿಕ್ಕಿಲ್ಲ. ನಿಮ್ಮ ಜೀವಿತಾವಧಿಯಲ್ಲಿ ಆ ಸಮಯ ಕಳೆದಿದೆ ಎಂದು ನಾವು ನಿಮಗೆ ತಿಳಿಸುತ್ತಿದ್ದೇವೆ. ಹಿಂದೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ, ಆದರೆ ನೀವು ಸ್ವಲ್ಪ ಯಶಸ್ಸನ್ನು ಸಾಧಿಸಿದ್ದೀರಿ. ಇದರ ನಂತರ ನಿಮ್ಮ ಸ್ವಂತ ಜನರು ಸಹ ನಿಮಗೆ ಕಿರುಕುಳ ಮಾಡಿದ್ದಾರೆ. ನಿಮ್ಮ ಸ್ವಂತ ಎಂದು ನಟಿಸುವ ಮೂಲಕ ನಿಮ್ಮನ್ನು ದೋಚಿಸಲು ಪ್ರಯತ್ನಿಸುವ ಅನೇಕ ಜನರಿದ್ದಾರೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸ್ವರೂಪವನ್ನು ನೋಡಿ ಎಲ್ಲರೂ ನಿಮ್ಮ ಲಾಭವನ್ನು ಪಡೆಯಲು ಬಯಸುತ್ತಾರೆ. ನೀವು ತುಂಬ ಸರಳ ವ್ಯಕ್ತಿ. ನೀವು ಯಾರೊಂದಿಗೂ ಹೆಚ್ಚು ಮೋಸ ಮಾಡುವುದಿಲ್ಲ. ನೀವು ಯಾವಾಗಲೂ ನಿಮ್ಮ ಮುಖದ ಮೇಲೆ ಸ್ಪಷ್ಟವಾಗಿ ಮಾತನಾಡುತ್ತೀರಿ. ನೀವು ಯಾರ ವಿರುದ್ಧವೂ ನಿಮ್ಮ ಹೃದಯದಲ್ಲಿ ಪಾಪಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಆದರೆ ನಿಮ್ಮ ಸ್ವಂತ ಸಹೋದ್ಯೋಗಿಗಳು, ನಿಮ್ಮೊಂದಿಗೆ ವಾಸಿಸುವ ನಿಮ್ಮ ಸ್ವಂತ ಜನರು ಅಸೂಯೆ ಮತ್ತು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಿರುತ್ತಾರೆ. ಆದರೆ ಸ್ನೇಹಿತರೆ, ಕಾಲಾಂತರದಲ್ಲಿ ನೀವು ನಿಮ್ಮ ಶ್ರಮವನ್ನು ಕಡಿಮೆ ಮಾಡಿಲ್ಲ. ನೀವು ಹಿಂದೆ ಎಷ್ಟೇ ತೊಂದರೆಗಳನ್ನು ಎದುರಿಸಿದರೂ, ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ನೀವು ಹೇಗಾದರೂ ನಿಮ್ಮ ಕೆಲಸದಲ್ಲಿ ಕೆಲಸ ಮಾಡುತ್ತಲೇ ಇದ್ದೀರಿ ಮತ್ತು ನೀವು ಅನುಭವಿಸಿದ್ದರೂ ಸಹ ನೀವು ನಿಮ್ಮ ಜೀವನವನ್ನು ನಡೆಸಿದ್ದೀರಿ. ಆದರೆ ನೀವು ಎಲ್ಲಿಯೂ ಬಿಟ್ಟುಕೊಟ್ಟಿಲ್ಲ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ನೀವು ಎಲ್ಲೆಡೆ ಧೈರ್ಯದಿಂದ ಮುಂದೆ ಬಂದಿದ್ದೀರಿ. ಮುಂದಿನ 48 ಗಂಟೆಗಳಲ್ಲಿ ನಿಮಗೆ ಆ ಸಮಯ ಬಂದಿದೆ. ನೀವು ಆ ಸಮಯಕ್ಕಾಗಿ ಹಗಲಿರುಳು ಶ್ರಮಿಸಿದ್ದೀರಿ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಗ್ರಹಗಳ ಸ್ಥಾನಗಳು ಬದಲಾಗುತ್ತಿವೆ. ಪರಿಸ್ಥಿತಿಗಳು ಅಭಿವೃದ್ಧಿ ಹೊಂದುತ್ತಿದೆ. ಇದರ ಪ್ರಕಾರ ಆರ್ಥಿಕ ಲಾಭದ ಹಿಂದಿನ ಕಾಲದಲ್ಲಿ ಹಣವು ದೊಡ್ಡ ಸಮಸ್ಯೆಯಾಗಿದೆ ಮತ್ತು ನೀವು ಸಹ ಬಹಳ ಸಮಯದಿಂದ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ನಿಮಗೆ ಹಣ ಸಿಕ್ಕರೆ ಆ ಹಣ ಎಲ್ಲಿಗೆ ಹೋಗುತ್ತದೆ ಎಂದು ನಿಮಗೆ ಅರ್ಥವಾಗುವುದಿಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮತ್ತು ನಿಮ್ಮ ಒಳ್ಳೆಯ ಸುದ್ದಿ ಸಿಕ್ಕಾಗಲೆಲ್ಲ, ನೀವು ಸ್ವಲ್ಪ ಯಶಸ್ಸನ್ನು ಸಾಧಿಸಿದಾಗಲೆಲ್ಲ ನಿಮ್ಮ ಸ್ವಂತ ಜನರು ನಿಮ್ಮ ಬಗ್ಗೆ ತುಂಬ ಅಸೂಯೆ ಪಡಲು ಪ್ರಾರಂಭಿಸುತ್ತಾರೆ. ಇತರೆ ನೀವು ತುಂಬ ನಂಬುವ ಜನರು, ಯಾರಿಗಾಗಿ ನೀವು ನಿಮ್ಮ ಜೀವನದ ಹಗಲು ರಾತ್ರಿಯನ್ನು ನೋಡದೆ ಸಹಾಯ ಮಾಡಿದ್ದೀರೋ ಅದೇ ಜನರು ಯಾವಾಗಲೂ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳಾಗಿ ಮುಂದೆ ಬರುತ್ತಾರೆ. ನಂತರ ನೀವು ತುಂಬ ದುಃಖಿತರಾಗುತ್ತೀರಿ.
ನಿಮ್ಮ ಜೀವನದಲ್ಲಿ ನೀವು ಅನೇಕ ಬಾರಿ ಅಂಥ ತೊಂದರೆಗಳನ್ನು ಎದುರಿಸಿದ್ದೀರಿ. ನೀವು ಅಳಬೇಕೆಂದು ಭಾವಿಸಿದ್ದೀರಿ, ಆದರೆ ಆಗಲೂ ನೀವು ಯಾರ ಮುಂದೆಯೂ ನಿಮ್ಮ ಕಣ್ಣೀರನ್ನು ತೋರಿಸಲಿಲ್ಲ. ನೀವು ನಿಮ್ಮ ಹೃದಯದಲ್ಲಿ ಅಳುತ್ತಿದ್ದೀರಿ. ಸ್ನೇಹಿತರೆ, ನಿಮ್ಮ ತೊಂದರೆಗಳನ್ನು ನೋಡಿ ನೀವು ನಿಮ್ಮಷ್ಟಕ್ಕೆ ಅಳುತ್ತಿದ್ದೀರಿ. ನಿಮ್ಮ ಈ ವರ್ತನೆ, ನಿಮ್ಮ ಈ ಹೋರಾಟದ ಜೀವನ ನಿಮಗಾಗಿ ಎಂದು. ನಿಮ್ಮ ಒಳ್ಳೆಯ ಕಾರ್ಯಗಳ ಪರಿಣಾಮವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನವು ತುಂಬ ಬಲಗೊಳ್ಳುತ್ತಿದೆ. ಅಲ್ಲಿ ನಿಮ್ಮ ಜೀವಿತ ಅವಧಿಯಲ್ಲಿ ನೀವು ಖಂಡಿತವಾಗಿಯೂ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ವಿವರವಾಗಿ ಹೇಳಲಿದ್ದೇವೆ. ನೀವು ಸಂಪೂರ್ಣ ವಿಡಿಯೋವನ್ನು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಮೊದಲನೆಯದಾಗಿ, ಮುಂದಿನ 48 ಗಂಟೆಗಳಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹಗಳ ಸ್ಥಾನದಲ್ಲಿ ನೀವು ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ. ನೀವು ಪಡೆಯುವ ಮೊದಲ ಮತ್ತು ದೊಡ್ಡ ಒಳ್ಳೆಯ ಸುದ್ದಿ ವ್ಯವಹಾರ ಕ್ಷೇತ್ರದಲ್ಲಿ ಮಾತ್ರ. ಸ್ನೇಹಿತರೆ, ನಿಮ್ಮೆಲ್ಲರ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಬಹಳ ಸಮಯದಿಂದ ನಡೆಯುತ್ತಿವೆ. ಆದರೆ ಸ್ನೇಹಿತರೆ, ಈಗ ಆ ಸಮಸ್ಯೆಯು ನಿಮ್ಮ ಜೀವಿತ ಅವಧಿಯ ಮೂಲದಿಂದ ಕೊನೆಗೊಳ್ಳಲಿದೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಸ್ನೇಹಿತರೆ, ಈ ವಿಷಯಗಳನ್ನು ಕೇಳಿದ ನಂತರ ನೀವು ನಿಮ್ಮ ಕಿವಿಗಳನ್ನು ನಂಬದಿದ್ದರೂ ಸಹ, ಆದರೆ ಇದು ಗ್ರಹಗಳ ಸ್ಥಾನ, ಇದು ಗ್ರಹಗಳ ಚಲನೆ, ಇದು ನಿಮ್ಮೆಲ್ಲರ ಜೀವಿತಾವಧಿಯಲ್ಲಿ ಒಂದು ಅಂಶವಾಗಿದೆ. ಜಗತ್ತಿನ ಯಾವುದೇ ಶಕ್ತಿಯು ಈ ಘಟನೆಗಳು ಸಂಭವಿಸುವುದನ್ನು ತಡೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಸ್ನೇಹಿತರೆ, ನಿಮಗೆ ಹೇಳುವುದೇನೆಂದರೆ, ಅವಧಿಯಲ್ಲಿ ಕೆಲವು ದಿನಗಳು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. 48 ಗಂಟೆಗಳವರೆಗೆ ನೀವು ಕೆಲವು ಪ್ರಮುಖ ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಿದ್ದೀರಿ. ಆದ್ದರಿಂದ ಅಂಥ ಪರಿಸ್ಥಿತಿಯಲ್ಲಿ ನೀವು ಎಲ್ಲ ಮಾಹಿತಿಯನ್ನು ಯಾವುದೇ ಅಪರಿಚಿತರಿಗೆ ಅಥವಾ ಯಾವುದೇ ಸ್ನೇಹಿತರಿಗೆ, ಸಂಬಂಧಿಕರಿಗೆ ನೀಡಬಾರದು. ನೀವು ನಿಮ್ಮ ಜೀವಿತಾವಧಿಯಲ್ಲಿ ಇದನ್ನು ಮಾಡಿದರೆ ನೀವು ಮತ್ತೊಮ್ಮೆ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಬರುವ 48 ಗಂಟೆಗಳಲ್ಲಿ ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ದೇವರಾದ ಶ್ರೀರಾಮನ ಶಕ್ತಿಯನ್ನು ನೋಡಲು ಸಾಧ್ಯವಾಗುತ್ತದೆ. ಮುಂಬರುವ 48 ಗಂಟೆಗಳು ಭಗವಾನ್ ಶ್ರೀರಾಮನು ನೀಡಿದ ದೊಡ್ಡ ವರವೆಂದು ಸಾಬೀತುಪಡಿಸಲಿದೆ. ಮತ್ತು ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಮನೆಯಲ್ಲಿ ಯಾವುದೇ ಆರ್ಥಿಕ ಬಿಕ್ಕಟ್ಟು ಇದ್ದರೂ, ಮನೆಯಲ್ಲಿ ಯಾವುದೇ ಪ್ರಾಣಿಗಳ ಸಮಸ್ಯೆಗಳು ನಡೆಯುತ್ತಿದ್ದರೂ ಅಥವಾ ಈ ರೀತಿಯ ಜಗಳಗಳು ನಡೆಯುತ್ತಿದ್ದರೂ ಅವೆಲ್ಲವೂ ಕೊನೆಗೊಳ್ಳುತ್ತವೆ. ಈ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಿಂದ ಕೊನೆಗೊಳ್ಳಲಿವೆ. ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ನೀವು ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ಅದನ್ನು ಮಾಡಬೇಕು. ತಪ್ಪು ಮಾಡುವ ಯಾವುದೇ ಕೆಲಸವನ್ನು ಮಾಡಬೇಡಿ. ನಿಮ್ಮ ಮನೆಯ ಹಿರಿಯರ ಸಲಹೆಗಳನ್ನು ಕೇಳಿ. ನೀವು ಎದುರಿಸುವ ಯಾವುದೇ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಮತ್ತು ಅವುಗಳಿಗೆ ಸುಲಭವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಮುಂದಿನ ಮುನ್ನೆಚ್ಚರಿಕೆ ಎಂದರೆ, ನೀವು ಸಮಯವನ್ನು ವ್ಯರ್ಥ ಮಾಡಬಾರದು. ಸಮಯವು ದೇವರು ನಿಮಗೆ ನೀಡಿದ ಒಂದು ರೀತಿಯ ನಿಧಿ. ಹೌದು ಸ್ನೇಹಿತರೆ, ಮತ್ತು ನಾವು ಈ ನಿಧಿಗೆ ಹೆಚ್ಚು ಶ್ರಮಿಸುತ್ತೇವೆ, ನಾವು ಅದನ್ನು ಹೆಚ್ಚು ಸರಿಯಾಗಿ ಬಳಸುತ್ತೇವೆ. ಸ್ನೇಹಿತರೆ, ಆ ಸಮಯವು ನಮಗೆ ಅಮೂಲ್ಯವೆಂದು ಸಾಬೀತುಪಡಿಸುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.